ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಶಿವ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಪರಮಾತ್ಮನು. ಬಸವಣ್ಣನವರು ಎಷ್ಟು ಸೊಗಸಾಗಿ ಸುಂದರವಾಗಿ ಹೇಳಿದ್ದಾರೆ. ನಮಗೆ ಮಾತು ಅನ್ನೋದು ಅತ್ಯಂತ ಒಳ್ಳೆಯ ಆಭರಣ. ಮಾತು ಎಷ್ಟು ಬೇಕೋ ಅಷ್ಟು, ಎಲ್ಲಿ ಬೇಕೋ ಅಲ್ಲಿ, ಅವಶ್ಯಕತೆ ಇದ್ದರೆ ಮಾತ್ರ ಆಡಿದಾಗ ಅದು ನಾವು ಪರಮಾತ್ಮನಿಗೆ ಸಲ್ಲಿಸುವಂತಹ ಅತ್ಯಂತ ಗೌರವಪೂರ್ವ ಪೂಜೆ. ಮಾತನ್ನು ಅವಶ್ಯವಿದ್ದಷ್ಟು ಮಾತಾಡುವಾಗ ಸಿಗುವಂತಹ ಸಂತಸ, ಅನುಭವಿಸಿದಾಗ ಆಗುವ ಆನಂದ, ನುಡಿದಂತೆ ನಡೆದಾಗ ಇರುವಂತಹ ಜೀವನದ ಸಫಲತೆ ಅತ್ಯಂತ ಖುಷಿ ಕೊಡುವಂಥದ್ದು. ನಾವು ಆ ದಿಕ್ಕಿನಲ್ಲಿ ನಡೆಯೋಣವಾ?